ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮತ್ತು ವಿಡಿಯೋ ನೋಡುವಂಥ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ. ಅಡ್ಡೊಳೆಯಿಂದ ಪೆರಿಯಶಾಂತಿಯವರೆಗೆ ಏನು AM-30 ಕನ್ಸ್ಟ್ರಕ್ಷನ್ ಅವರು ಕೆಲಸ ಮಾಡ್ತಿದ್ದಾರೆ. ಅವ್ರದ್ದೇನು 1 ಕಿಲೋಮೀಟರಷ್ಟು ಮತ್ತು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಉಳಿದಿದೆ. ನಾವೀಗ ಇದು ಅಡ್ಡೊಳೆಯನ್ನು ಮುಗಿಸಿ ಪೆರಿಯಶಾಂತಿಯವರೆಗೆ ಬಂದಿರ್ತೇವೆ. ಇದು ಧರ್ಮಸ್ಥಳ ರೋಡ್ ಕ್ರಾಸ್ಗೆ ನಾವೇನು ಬಂದಿರ್ತೇವೆ ಅಲ್ಲಿವರೆಗೂ ಕೂಡ ಕೆಲಸ ಆಲ್ಮೋಸ್ಟ್ 90% 95% ಕೆಲಸನೇ ಆಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಕೆಲಸಗಳು ಇಲ್ಲಿ ಬಾಕಿ ಉಳಿದಿದೆ. ಇನ್ನೊಂದು ತಿಂಗಳುಗಳಲ್ಲಿ ಕೆಲಸಗಳನ್ನೆಲ್ಲ ಮುಗಿಸುವಂಥ ಕೆಲಸನ ಮಾಡ್ತಾರೆ. ನಮಗೆ ಇಲ್ಲಿಂದ ಮುಂದಕ್ಕೆ ನಾವು ನೋಡುವಾಗ ಮುಂದಿನ ಕೆಲಸ ಸ್ಟಾರ್ಟ್ ಆಗೋದು ಯಾರ್ದು ಅಂತ ಅಂದಾಗ, ಪೆರಿಯಶಾಂತಿಯಿಂದ BC ರೋಡ್ನವರೆಗೆ, ಪೆರಿಯಶಾಂತಿಯಿಂದ BC ರೋಡ್ನವರೆಗೆ KNR ಕನ್ಸ್ಟ್ರಕ್ಷನ್ ಕಂಪನಿಯವರು ಕೆಲಸ ಮಾಡ್ತಿರುವಂಥದ್ದು. ಇದು ಈಗ ಮಾಡ್ತಿರೋಂಥ ಕೆಲಸಗಳೆಲ್ಲ ಇದೆಲ್ಲ AM-30 ಕನ್ಸ್ಟ್ರಕ್ಷನ್ ಅವ್ರ ಕಂಪನಿ ಕೆಲಸದೆ. ಇಲ್ಲಿಗೆ ಅವ್ರ ಕೆಲಸ ಮುಕ್ತಾಯಗೊಳ್ಳುತ್ತೆ. ನಮಗೇನಲ್ಲಿ ಲಾರಿ ನಿಂತಿದೆ, ಅದರಿಂದ ಮುಂದಕ್ಕೆ ನಮಗೇನಿಲ್ಲಿ ಗ್ರೀನ್ ಬೋರ್ಡ್ ಕಾಣಿಸ್ತಿದೆ, ಆ ಗ್ರೀನ್ ಬೋರ್ಡ್ನಿಂದ ಮುಂದಕ್ಕೆ KNR ಕನ್ಸ್ಟ್ರಕ್ಷನ್ ಕಂಪನಿಯ ಕೆಲಸ ಆಗಿರುತ್ತೆ. ಮತ್ತು ಇಲ್ಲಿಂದ ಮುಂದಕ್ಕೆ ನಗರಗಳು ಬಂದು ಅಂತ ಅಂದಾಗ, ಮೊದಲನೆಯದ್ದು ನೆಲ್ಲೇಡಿ ನಗರ. ನಾವಿಲ್ಲಿ ನೋಡ್ತಿರೋಂಥ ಜಾಗ ಇದು ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ ಇದು. ಇಲ್ಲಿಂದ ಮುಂದಕ್ಕೆ ನಾನು ಯಾಕೆ ಇಂಪಾರ್ಟೆಂಟಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿಂದ ನಾವು ಸ್ವಲ್ಪ ದೂರ ಮುಂದೆ ಹೋದರೆ ನೋಡಿ, ಇಲ್ಲಿ KNR ಕನ್ಸ್ಟ್ರಕ್ಷನ್ ಅವರು ಕೂಡ ಬಲಭಾಗದಲ್ಲಿ ಸ್ವಲ್ಪ ಡ್ರೈನೇಜನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಹೋದ ನಂತರ 1 ಕಿಲೋಮೀಟರ್ನಷ್ಟು ಒಂದು ಸ್ವಲ್ಪ ರಸ್ತೆ ಇದೆ. 1 ಕಿಲೋಮೀಟರಷ್ಟು ರಸ್ತೆ ಮುಗಿದ ನಂತರ ಮತ್ತೆ 1 ಕಿಲೋಮೀಟರಷ್ಟು ರಸ್ತೆ ಇರುವುದಿಲ್ಲ. ಅದಾದ ನಂತರ ನೆಲ್ಲೇಡಿ ನಗರ ಭಾಗ ಬರುತ್ತೆ. ಅದು ಮುಖ್ಯವಾಗಿ ನಿಮಗೆ ತೋರಿಸ್ಬೇಕಾರಂಥದ್ದು. ಯಾಕೆ ಅಂತಂದರೆ, ಕಳೆದ ನವಂಬರ್ ತಿಂಗಳಲ್ಲಿ 2023 ನವಂಬರ್ ತಿಂಗಳಲ್ಲಿ ಏನು ಅವೈಜ್ಞಾನಿಕ ಕಾಮಗಾರಿ ನಗರ ಭಾಗದಲ್ಲಿ ನಡೀತಾ ಇದೆ, ಈ ಕನ್ಸ್ಟ್ರಕ್ಷನ್ ಫ್ಲೈಓವರ್ನ ಕೆಲಸ ನಡೀತಾ ಇದೆ, ಅದು ಅವೈಜ್ಞಾನಿಕವಾಗಿದೆ. ಅದನ್ನು ಪರಿಶೀಲಿಸಿ NH ಅಧಿಕಾರಿಗಳು ಮತ್ತು KNR ಕಂಪನಿ ಕನ್ಸ್ಟ್ರಕ್ಷನ್ ಅವರು ಅದನ್ನು ಮತ್ತೊಮ್ಮೆ ಮಾಡಬೇಕು ಅಂತೇಳಿ ಅಂತ ಏನು ಸ್ಟ್ರೈಕ್ನ ಮಾಡಿರ್ತಾರೆ ಕಳೆದ ವರ್ಷ, 1 ವರ್ಷದ ಹಿಂದ್ಗಡೆ. ಈಗ ಅದನ್ನು ಮುಗಿಸಿ ಈಗ ಆಲ್ಮೋಸ್ಟ್ ಈಗ 1 ವರ್ಷ 1 ತಿಂಗಳು ಕಳೆದಿರ್ತದೆ. ಆದರೆ ಯಾವುದೇ ರೀತಿಯ ಕೆಲಸ ಮತ್ತೆ ಸ್ಟಾರ್ಟ್ ಆಗಿರೋದಿಲ್ಲ. ಮಾಹಿತಿ ಬಂದಿರೋ ಹಾಗೆ ಮುಂದಿನ ದಿನಗಳಲ್ಲಿ ಅದು ಏನು DPR ಆಗಿತ್ತು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಾಗಿತ್ತು, ಅದೇ ರೀತಿಯಾದಂಥ ತಡೆಗೋಡೆ ಬರುವಂತಹ ಫ್ಲೈಓವರ್ ಕೆಲಸನೇ ಮಾಡ್ತಾರೆ ಅನ್ನುವ ಮಾಹಿತಿ ಬಂದಿತ್ತು. ಯಾಕೆಂದರೆ ಇವಾಗ ಏನು ಮಾಡಿದ್ದಾರೆ ಕೆಲಸ, ಅದಕ್ಕೆ 5-6 ಕೋಟಿಯಷ್ಟು ಆಲ್ರೆಡಿ ವ್ಯಯವನ್ನು ಮಾಡಿದ್ದಾರೆ. ಅದನ್ನು ಮತ್ತೆ ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ಇರುವಂಥ ಅಪ್ರೂವಲ್ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ, ಅದಕ್ಕೆ ಮುಂಚೆ ಕೊಟ್ಟಿರೋಂಥ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಬೇರೆ ಇರ್ತಾರೆ, ಈಗ ಇರುವಂಥವ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಬೇರೆ ಇರ್ತಾರೆ. ಇದಕ್ಕೆ NH ಅಧಿಕಾರಿಗಳು ಮತ್ತು ಇದಕ್ಕೆ ಕೇಂದ್ರೀಯ ಅಧಿಕಾರಿಗಳಾಗಿ ಏನಿರ್ತಾರೆ, ನಿತಿನ್ ಗಡ್ಕರಿ ಅವರು, ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಅವರು, ಮತ್ತು NH ಜೊತೆಗೆ KNR ಕಂಪನಿ ಜೊತೆಗೆ ರೀನೆಗೋಷಿಯೇಷನ್ ಮಾಡಬೇಕಾಗಿ ಬರುತ್ತೆ. ಈ ಕಾರಣಕ್ಕೆ ಈ ನೆಲ್ಲೇಡಿ ನಗರ ಭಾಗದ ಫ್ಲೈಓವರ್ ಕೆಲಸ ಅಲ್ಲಿಯೇ ಬಾಕಿಯಾಗಿ ಉಳಿದುಕೊಳ್ಳುತ್ತದೆ. ಸೊ ಯಾವತ್ತೇ ಇದ್ರೂ ಕೂಡ ಯಾವುದೇ ಕೆಲಸ ಒಮ್ಮೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಅದನ್ನು ಅಪ್ರೂವ್ ಆಗಿ ಬಂದು ಸ್ಯಾಂಕ್ಷನ್ ಆದ ನಂತರ ಅದನ್ನು ಚೇಂಜಸ್ ಮಾಡಬೇಕು ಅಂದರೆ ಅದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತುಂಬಾ ಅಸಾಧ್ಯ ಅಂತೇಳಿ ಹೇಳ್ತಾರೆ. ಆ ಕಾರಣಕ್ಕೆ
ಏನು DPR ಅನ್ನು ಕೊಟ್ಟಿರ್ತಾರೆ ಅದನ್ನು ಈ ಭಾಗದ ಜನರು ಅಥವಾ ಈ ಭಾಗದ ಮುಖ್ಯ ಮುಖಂಡರುಗಳು ಏನಿರ್ತಾರೆ ಅವರುಗಳು ಆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ನಗರ ಭಾಗದಲ್ಲಿ ಯಾವ ರೀತಿಯಾದಂತಹ ರಸ್ತೆ ಬರುತ್ತೆ, ಅದು ತಡೆಗೋಡೆಯ ಫ್ಲೈಓವರ್ ಆಗಿ ಬರ್ತದ ಅಥವಾ ಪಿಲ್ಲರ್ಗಳನ್ನು ಹಾಕಿ ಅಂಡರ್ಪಾಸ್ ಥರ ಎಲ್ಲ ಈಗೇನು ಕಲ್ಲಡ್ಕ ನಗರ ಭಾಗದಲ್ಲಿ ಮಾಡಿದ್ದಾರೆ ಆ ರೀತಿಯಾದಂತಹ ಫ್ಲೈಓವರ್ ಬರ್ತದ ಅನ್ನೋದ್ರ ಬಗ್ಗೆ ಸ್ಯಾಂಕ್ಷನ್ ಮಾಡುವ ಮುಂಚಿತವಾಗಿಯೇ ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಆ ಸ್ಯಾಂಕ್ಷನ್ ಮಾಡುವ ಮುಂಚೆನೇ ಅವರಿಗೆ NH ಅಧಿಕಾರಿಗಳ ಜೊತೆ ಮಾತಾಡೋದಕ್ಕಿಂತ ಯಾವ ಕಂಪನಿಗೆ ಬಿಡ್ ಆಗ್ತದೆ ಅದನ್ನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನಿರ್ತಾರೆ ಅವರಿಗೆ ಮಾಹಿತಿ ತಿಳಿಸಿ ನಮ್ಮ ನಗರ ಭಾಗವನ್ನು ಈ ಬಿಸ್ನೆಸ್ ಏನಿರ್ತದೆ ಎರಡೂ ಭಾಗದ ಬಿಸ್ನೆಸ್ಗಳನ್ನು ಹಾಳಾಗಬಾರ್ದು, ನಗರ ಭಾಗ ಸ್ವಲ್ಪ ಡೆವಲಪ್ ಆಗಬೇಕು ಅನ್ನುವ ಬಗ್ಗೆ ಮುತುವರ್ಜಿ ವಹಿಸೋದಾದರೆ ಅವರುಗಳು ಆ ಮಾಹಿತಿಯನ್ನು ಮೊದಲೇ ತಿಳ್ಕೊಂಡು ಫ್ಲೈಓವರ್ಗಳನ್ನು ತರಬೇಕಾಗ್ತದೆ. ಅದು ತಡೆಗೋಡೆಯ ಫ್ಲೈಓವರ್ಗಳಾಗಿರಬಾರ್ದು, ಪಿಲ್ಲರ್ಗಳ ಫ್ಲೈಓವರ್ ಆಗಿರಬೇಕು ಅಂತೇಳಿ. ಈಗ ನೀವು ಕಲ್ಲಡ್ಕ ಭಾಗದಲ್ಲಿ ನೋಡ್ಬೋದು, ಅಲ್ಲಿ DPR ಆಗುವ ಮುಂಚೆನೇ 3 ಕಿಲೋಮೀಟರ್ 1.9 ಕಿಲೋಮೀಟರ್ ಉದ್ದದ ಪಿಲ್ಲರ್ ಫ್ಲೈಓವರನ್ನು ಮಾಡ್ತಾರೆ. ಅದಕ್ಕೆ ಅಪ್ರೂವಲನ್ನು ಮುಂಚೆನೇ ತೆಗೆದುಕೊಂಡು ಬಂದ ಕಾರಣಕ್ಕೆ ಅಲ್ಲಿ ಆಗ್ತದೆ. ಬಟ್ ಆದರೆ ನೋಡಿ, ಈಗ ಕಳೆದ ವರ್ಷ ನವೆಂಬರ್ 2023ರಲ್ಲಿ ನಿಂತಹ ಕೆಲಸ ಇದು. ನೀವು ನೋಡ್ತಾ ಇರುವಂಥದ್ದು ನೆಲ್ಲಡಿ ನಗರ ಭಾಗದ ಫ್ಲೈಓವರ್ ಕೆಲಸ ಕಳೆದ ವರ್ಷ ನಿಂತಹ ಕೆಲಸ. ಸರ್ವಿಸ್ ರಸ್ತೆ ತುಂಬ ಕಿರಿದಾಗಿರುತ್ತದೆ ಅಂತ ಒಂದು ಮಾಹಿತಿ. ಕಾರಣ ಏನಂದರೆ ನೋಡಿ, ಈಗ ಇದೊಂದು ಜೀಪ್ ನಿಂತಿದೆ, ಇಲ್ಲಿ ಒಂದು ಐರಾವತ ಬಸ್ ಅಥವಾ 10 ಚಕ್ರದ ದೊಡ್ಡ ಲಾರಿಗಳು, ಘನ ಲಾರಿಗಳು ಬಂತು ಅಂದರೆ ಅವಕ್ಕೆ ರಸ್ತೆಗಳಿಲ್ಲ ಸರ್ವಿಸ್ ರಸ್ತೆಗಳಲ್ಲಿ ಅಂಥೇಳಿ ಅಂತ. ಇಲ್ಲೇನು ನೋಡ್ತೀರಾ, ಇದೆಲ್ಲ ಪೂರ್ತಿಯಾಗಿ ತಡೆಗೋಡೆಯಲ್ಲಿ ಕಟ್ತಿರೋವಂಥದ್ದು. ಇಲ್ಲೊಂದು ಸಣ್ಣದಾದಂತಹ ಅಂಡರ್ ಪಾಸನ್ನು ಕೊಡಲಿಕ್ಕೆ ಅಂತ ಮಾಡಿದರು. ಅದು ಬಿಟ್ಟರೆ ಮತ್ತೆ ಇಲ್ಲಿಂದ ಒಂದು 300 ಮೀಟ್ರ್ ಮುಂದೆ ದೊಡ್ಡದಾದಂತಹ ಒಂದು ಅಂಡರ್ ಪಾಸನ್ನು ಮಾಡಿರ್ತಾರೆ. ಅದು ಕಾರಣ ಬಲಭಾಗಕ್ಕೆ 16 ಹಳ್ಳಿಗಳಿಗೆ ಹೋಗುವಂಥ ರಸ್ತೆ ಆಗಿರ್ತದೆ. ಆ ಕಾರಣಕ್ಕೆ ಅಲ್ಲಿಗೆ ದೊಡ್ಡದಾದಂಥ ಫ್ಲೈಓವರ್ನ ಮತ್ತು ಅಂಡರ್ ಪಾಸನ್ನು ಕೊಟ್ಟಿರ್ತಾರೆ. ಇನ್ನು ಉಳಿದ ಪೂರ್ತಿ ನಗರ ಭಾಗದ ಜಾಗವನ್ನು ಈ ತಡೆಗೋಡೆ ಏನು ಕಟ್ತಾ ಇದ್ದಾರೆ, ಈಗ ಮುಂದಿನ ಫ್ಲೈಓವರ್ಗಳಲ್ಲಿ ನೀವು ನೋಡ್ಬೋದು. ಈಗ ಮೆಲ್ಕಾರಲ್ಲಿರ್ಬೋದು, ಪಾಣೆಮಂಗ್ಳೂರಲ್ಲಿರ್ಬೋದು, ಮಾಣಿಯಲ್ಲಿರ್ಬೋದು ಮತ್ತು ಈ ಕಡಬ ಕ್ರಾಸ್ನಲ್ಲಿರ್ಬೋದು, ಎಲ್ಲ ಕಡೆ ಫ್ಲೈಓವರ್ ಆಲ್ರೆಡಿ ಆಗೋಗಿದೆ. ಆ ಕೆಲಸಗಳನ್ನು ಏನಾಗ್ತಾಯಿದೆ, ಇವನ್ ಉಪ್ಪಿನಂಗಡಿಯಲ್ಲಿ ಕೂಡ ತಡೆಗೋಡೆ ಮಾಡ್ತಿರುವಂಥ ಕೆಲಸವನ್ನೇ ಮಾಡ್ತಿರೋದು. ತಡೆಗೋಡೆಯಲ್ಲಿ ನಿರ್ಮಿಸಿರುವಂತಹ ಫ್ಲೈಓವರ್ ಕೆಲಸವನ್ನೇ ಮಾಡ್ತಾಯಿದ್ದಾರೆ. ಇಲ್ಲಿ ದೊಡ್ಡದಾದಂಥ ಅಂಡರ್ ಪಾಸನ್ನು ಕೊಟ್ಟಿದ್ದಾರೆ. ಆದರೆ ಮುಂದಕ್ಕೆ ತಡೆಗೋಡೆಯಲ್ಲಿ ನಿರ್ಮಿಸುವಂತಹ ಫ್ಲೈಓವರ್ ಆಗಿರ್ತದೆ. ಇದು ಪಿಲ್ಲರ್ನಲ್ಲಿ ಬರದಲ್ಲೇ ಇರುವಂತಹ ಫ್ಲೈಓವರ್ ಆಗಿರ್ತದೆ. ಆದರೆ ಇಲ್ಲಿಯ ಜನರ ಬೇಡಿಕೆ ಈ ಕೆಲಸ ಒಂದು 20-30% ಕೆಲಸ ಮುಗಿದ ನಂತರ ಅವರ ಪ್ರತಿಭಟನೆ ಏನಂತ ಅಂದರೆ ಅವೈಜ್ಞಾನಿಕ ಕಾಮಗಾರಿ, ನಗರ ಭಾಗವನ್ನು ಮುಚ್ಚುವಂತಹ ಕೆಲಸ, ಸರ್ವಿಸ್ ರಸ್ತೆ ಚಿಕ್ಕದಾಗಿರುತ್ತದೆ, ಈ ಥರದ ಎಲ್ಲ ಬೇಡಿಕೆಗಳನ್ನು ಇವಾಗ ಅವರು ಹೇಳ್ತಾ ಇದ್ದಾರೆ. ಮುಂಚಿತವಾಗಿ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನು ರೆಡಿ ಮಾಡ್ತಾರೆ, ಇಲ್ಲಿಯ ಮುಖಂಡರುಗಳು ಅದನ್ನು ಕೇಳಿರ್ತಾರ, ಅದನ್ನು ಒಂದು ಯಾವ ಥರ ಫ್ಲೇವರ್ ಬರ್ತದೆ ಅನ್ನೋ ಮಾಹಿತಿ ಅವ್ರಿಗೆ ಗೊತ್ತಿರ್ತದ, ಅಥವಾ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಯಾವ ರೀತಿಯಾದಂಥ ಕೆಲಸ ಅಂತ ಕೇಳಿ ಕಾಮಗಾರಿಯನ್ನು ಆವಾಗನೇ ನಿಲ್ಲಿಸಿದರೆ ಮತ್ತೆ ಅದಕ್ಕೆ ಮರುಜೀವ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರೇನೋ. ಆದರೆ 10-20% ಭಾಗದ ಕೆಲಸವನ್ನು, 20ಕ್ಕಿಂತ ಹೆಚ್ಚಾಗಿ ಹೇಳ್ಬೋದು, 30% ಭಾಗದ ಕೆಲಸವನ್ನು ಮಾಡಿದ ನಂತರ ಅದನ್ನು ಮತ್ತೆ ತೆಗೆದು ಹೊಸದಾಗಿ ಮಾಡಬೇಕು ಅಂತಂದರೆ ಇದಕ್ಕೆ ಮತ್ತೆ ಮರುಜೀವ ಕೊಡುವಂಥದ್ದು ಈಗಿನ
MP ಮತ್ತು ಸಚಿವರುಗಳ ಕೈಲಿ ಇರ್ತದೆ. ಅದು KNR ಕನ್ಸ್ಟ್ರಕ್ಷನ್ ಕಂಪನಿಗೆ ಆ ಡೀಟೇಲ್ ರಿಸರ್ವ್ ಪ್ರಾಜೆಕ್ಟನ್ನು ಮತ್ತೆ ರೀವರ್ಕ್ ಆರ್ಡರನ್ನು ಕೊಡಬೇಕಾಗಿ ಬರ್ತದೆ. ಇಷ್ಟು ಮಾಹಿತಿ ಈ ನೆಲ್ಯಾಡಿ ನಗರ ಭಾಗದ ಫ್ಲೈಓವರ್ನ ಬಗ್ಗೆ ಮಾಹಿತಿ. ಈ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಮುಂದಕ್ಕೆ ನಮಗೆ ಸರಾಗವಾಗಿ ಹೋಗುವಂಥ ರಸ್ತೆ ಇದೆ, ಮತ್ತು ಮುಂದೆ ಕೆಲಸಗಳು ಕೂಡ ಚುರುಕುಗೊಂಡಿದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಮಾಹಿತಿಯನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.